Hi everyone, I am Manjunatha SV, Assistant Professor in Department of Commerce, Sri Vivekananda Degree College, Chintamani. In this video, we are going to discuss a GST Act. It's a second unit in our Goods and Service Tax. So GST subject na second unit ಆಗಿರುತ್ತೆ ಇದು. So before going to the GST Act, we have to recall the meaning of GST. So definition of GST, Article 366, subsection 12A ನ ಪ್ರಕಾರ ನಾವಿಲ್ಲಿ ಡೆಫಿನೇಷನ್ ಇದೆ ಅದನ್ನು ನೋಡ್ತಾ ಹೋಗೋಣ. ಎನಿ ಟ್ಯಾಕ್ಸ್ ಆನ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವೀಸಸ್ ಆರ್ ಬೋತ್ except taxes on supply of the alcoholic liquor for human consumption. ಯಾವುದೇ ಟ್ಯಾಕ್ಸು ಸಪ್ಲೈ ಆಫ್ ಗೂಡ್ಸ್ ಅಥವಾ ಸರ್ವೀಸಸ್ ಮೇಲೆ ಯಾವ ಟ್ಯಾಕ್ಸ್ ನಾವು ಲೇವಿ ಮಾಡ್ತೀವೋ ಆ ಟ್ಯಾಕ್ಸ್ನ ಜಿ ಎಸ್ ಟಿ ಅಂತ ಕರಿತೀವಿ. ಎಕ್ಸೆಪ್ಟ್ ಯಾವುದನ್ನು ಬಿಟ್ಟು ಅಂತ ಹೇಳಿದ್ರೆ ಟ್ಯಾಕ್ಸಸ್ ಆನ್ ಲಿಕ್ಕರ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್. ಲಿಕ್ಕರ್ನ ಹ್ಯೂಮನ್ ಕನ್ಸಂಪ್ಷನ್ ಮಾಡಿರ್ತಕ್ಕಂಥ ಕೇಸಸಲ್ಲಿ ಏನು ಟ್ಯಾಕ್ಸ್ ಅಪ್ಲೈ ಮಾಡ್ತೀವಿ ಅದು ಜಿ ಎಸ್ ಟಿ ಅಲ್ಲ. ಅದು ಬಿಟ್ಟು ಯಾವುದೇ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಮೇಲೆ ನೀವು ಟ್ಯಾಕ್ಸಸ್ನ ಲೇವಿ ಮಾಡಿದ್ರೆ ಅದನ್ನು ನೀವೆಂತ ಕರಿತೀರಾ? ಸೊ ಜಿ ಎಸ್ ಟಿ ಅಂತ ಕರಿತೀರಾ. ಸೊ ಜಿ ಎಸ್ ಟಿಯ ಸ್ಟ್ರಕ್ಚರ್ ನೋಡೋಣ. ಲಾಸ್ಟ್ ಸ್ಟಾಪ್ಟಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಅಗೇನ್ ಒಂದ್ಸರಿ ಜಿ ಎಸ್ ಟಿ ಸ್ಟ್ರಕ್ಚರ್ನ ನೋಡಿ ಆಮೇಲೆ ಜಿ ಎಸ್ ಟಿ ಆ್ಯಕ್ಟ್ಗೆ ಹೋಗೋಣ. ಸ್ಟ್ರಕ್ಚರ್ ಆಫ್ ಜಿ ಎಸ್ ಟಿ. The structure of GST in India, we are having a dual GST model. Dual GST model ಅಂತ ಕರಿತೀವಿ. ಯಾಕೆ dual GST model ಅಂತ ಹೇಳಿದ್ರೆ ಸಿ ಜಿ ಎಸ್ ಟಿ ಪೋರ್ಷನ್ ಇರುತ್ತೆ, ದೆನ್ ಎಸ್ ಜಿ ಎಸ್ ಟಿ ಪೋರ್ಷನ್ ಇರುತ್ತೆ, ದೆನ್ ಸೆಂಟ್ರಲ್ ಗೌರ್ಮೆಂಟ್ ಪೋರ್ಷನ್ ಆಸ್ ವೆಲ್ ಆಸ್ ಸ್ಟೇಟ್ ಗೌರ್ಮೆಂಟ್ ಪೋರ್ಷನ್. ಇಲ್ಲಿ ಟೂ ಕಾನ್ಸೆಪ್ಟ್ಸ್ ಇರೋದ್ರಿಂದ ಡ್ಯುಯಲ್ ಮಾಡೆಲ್ ಅಂತ ಕರಿತೀವಿ. ನೋಡ್ತಾ ಹೋಗೋಣ. ಲಾಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡಿದ್ದೀವಿ ಸೇಮ್ ಕಾನ್ಸೆಪ್ಟ್ ಇಲ್ಲಿ. ನೋಡಿ ಈಗ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಈಸ್ ವಿ ಹ್ಯಾವ್ ಎ ಟೂ ಡಿಫ್ರೆಂಟ್ ಕ್ಲಾಸಿಫಿಕೇಶನ್ ಇಯರ್. ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಆ್ಯಂಡ್ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್. ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಆಗಿದ್ದಾಗ ಅದರ ಅರ್ಥ ಏನಂದರೆ ಇನ್ ದ ಸೇಮ್ ಸ್ಟೇಟ್, ವಿತ್ ಇನ್ ದ ಸೇಮ್ ಸ್ಟೇಟ್. ಫಾರ್ ಎಕ್ಸಾಂಪಲ್ ಕರ್ನಾಟಕ ಬೌಂಡ್ರೀಸಲ್ಲಿ ಮಾತ್ರನೇ ಸ್ಟೇಟ್ ಟ್ರಾನ್ಸಾಕ್ಷನ್ಸ್ ಆದರೂ ಸಪ್ಲೈ ಆಯಿತು ಅಂತ ಹೇಳಿದ್ರೆ ಅದನ್ನು ನಾವೇನಂತ ಕರಿತೀವಿ? ಸೊ ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಇಟ್ ಮೀನ್ಸ್ ಇನ್ ಬಿಟ್ವೀನ್ ದ ಟೂ ಸ್ಟೇಟ್ಸ್, ಕರ್ನಾಟಕ ಆ್ಯಂಡ್ ಆಂಧ್ರ ಪ್ರದೇಶ್ ಅಥವಾ ಕರ್ನಾಟಕ ಅಥವಾ ತಮಿಳ್ನಾಡು. ಸೊ ಈ ಥರ ಡಿಫ್ರೆಂಟ್ ಸ್ಟೇಟ್ ಜೊತೆಗೆ ಟ್ರಾನ್ಸಾಕ್ಷನ್ಸ್ ನಡೆದಾಗ ಅದು ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಅಂದರೆ ವಿತಿನ್ ದ ಸೇಮ್ ಸ್ಟೇಟು ಸಪ್ಲೈ ಆಗಿರಬೇಕು. ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಅಂದರೆ ಬಿಟ್ವೀನ್ ಟೂ ಸ್ಟೇಟ್ಸು ಸಪ್ಲೈ ಆಗಿರಬೇಕು. ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ಸ್ ಆಗಿದ್ದಾಗ ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಅಪ್ಲೈ ಆಗುತ್ತೆ. ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಆಗಿದ್ದಾಗ ಐ ಜಿ ಎಸ್ ಟಿ ಅಪ್ಲೈ ಆಗುತ್ತೆ. ಐ ಜಿ ಎಸ್ ಟಿ ಅಂದರೆ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ. ಸೊ ದಿಸ್ ಇಸ್ ಅ ಡ್ಯುಯಲ್ ಮಾಡೆಲ್ ಸ್ಟ್ರಕ್ಚರ್ ಇರತಕ್ಕಂಥದ್ದು. ಈಗ ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಆ್ಯಕ್ಟ್ಸ್ ಏನಿದೆ ಅಂತ ಹೇಳಿದ್ರೆ ಸಿ ಜಿ ಎಸ್ ಟಿ ಆ್ಯಕ್ಟ್, ದೆನ್ ಎಸ್ ಜಿ ಎಸ್ ಟಿ ಆ್ಯಕ್ಟ್, ದೆನ್ ಐ ಜಿ ಎಸ್ ಟಿ ಆ್ಯಕ್ಟ್. ಈ ಮೂರು ಆ್ಯಕ್ಟ್ಗಳಿದೆ ಜಿ ಎಸ್ ಟಿ ಅಂಡರಲ್ಲಿ. ಆ ಮೂರೂ ಸಹ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವೀಸ್ ಟ್ಯಾಕ್ಸ್ ಆ್ಯಕ್ಟ್ 2017. ದಿಸ್ ಇಸ್ ಕಾಲ್ಡ್ ಆಸ್ ಅ ಸಿ ಜಿ ಎಸ್ ಟಿ ಆ್ಯಕ್ಟ್. ಸಿ ಜಿ ಎಸ್ ಟಿ ಆ್ಯಕ್ಟ್ ಅಂತ ಕರಿತೀವಿ ನಾವು ಇದನ್ನು. ಸಿ ಜಿ ಎಸ್ ಟಿ ಲೇವಿಡ್ ಅಂಡ್ ಕಲೆಕ್ಟೆಡ್ ಬೈ ಸೆಂಟ್ರಲ್ ಗೌರ್ನಮೆಂಟ್. ಸಿ ಜಿ ಎಸ್ ಟಿ ಯಾರು ಲೇವಿ ಮಾಡ್ತಾರೆ ಅಥವಾ ಯಾರು ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ನಮೆಂಟ್ ಅವರು ಕಲೆಕ್ಟ್ ಮಾಡ್ತಾರೆ. ಇಟ್ ಈಸ್ ಅ ರೆವಿನ್ಯೂ ಸೋರ್ಸಸ್ ಟು ದ ಸೆಂಟ್ರಲ್ ಗೌರ್ನಮೆಂಟ್ ಆಫ್ ಇಂಡಿಯಾ. ಸಿ ಜಿ ಎಸ್ ಟಿಯಿಂದ ಬರ್ತಕ್ಕಂಥ ಟ್ಯಾಕ್ಸ್ ಕಲೆಕ್ಷನ್ಸ್ ಏನಿದೆ ಸೆಂಟ್ರಲ್ ಗೌರ್ನಮೆಂಟ್ಗೆ ರೆವಿನ್ಯೂ ಆಗಿರುತ್ತೆ. ಇದು ಯಾವುದರ ಮೇಲೆ ಅಪ್ಲೈ ಮಾಡ್ತಾರೆ ಅಂದರೆ ಇಟ್ ಈಸ್ ಚಾರ್ಜ್ಡ್ ಆನ್ ಇಂಟ್ರಾ ಸ್ಟೇಟ್ ಸಪ್ಲೈಸ್ ಆಫ್ ಟ್ಯಾಕ್ಸಬಲ್ ಗೂಡ್ಸ್ ಆರ್ ಸರ್ವೀಸಸ್ ಆರ್ ಬೋತ್. ಸೊ ಟ್ಯಾಕ್ಸಬಲ್ ಗೂಡ್ಸು ಅಥವಾ ಟ್ಯಾಕ್ಸಬಲ್ ಸರ್ವೀಸಸ್ಸು ಅಥವಾ ಎರಡೂ ಕಂಬೈನ್ ಮಾಡಿ ಇದರ ಮೇಲೆ ಯಾವಾಗ ಎಲ್ಲಿ ಟ್ರಾನ್ಸಾಕ್ಷನ್ ಆಗಿರಬೇಕು ಅಂದರೆ ಇಂಟ್ರಾ ಸ್ಟೇಟ್, ವಿತಿನ್ ದ ಸೇಮ್ ಸ್ಟೇಟ್ ಟ್ರಾನ್ಸಾಕ್ಷನ್ ಆಗಿದ್ರೆ ಸಿ ಜಿ ಎಸ್ ಟಿ ಅಪ್ಲೈ ಆಗುತ್ತೆ. ಫೀಚರ್ಸ್ ಆಫ್ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವೀಸ್ ಟ್ಯಾಕ್ಸ್ ಆ್ಯಕ್ಟ್ 2017. ಇದರ ಫೀಚರ್ಸ್ ಏನಿದೆ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್, ದಿಸ್ ಆ್ಯಕ್ಟ್ ಮೇ ಬಿ ಕಾಲ್ಡ್ ದ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವೀಸ್ ಟ್ಯಾಕ್ಸ್ ಆ್ಯಕ್ಟ್ 2017. ಈ ಆ್ಯಕ್ಟ್ನ ನಾವೇನಂತ ಕರಿತೀವಿ ಅಂದರೆ ಸಿ ಜಿ ಎಸ್ ಟಿ ಆ್ಯಕ್ಟ್ 2017 ಅಂತ ಕರಿತೀವಿ. ಸೆಕೆಂಡ್ ಪಾಯಿಂಟ್, ಇಟ್ ಈಸ್ ಲೇವಿಡ್ ಬೈ ಸೆಂಟ್ರಲ್ ಗೌರ್ನಮೆಂಟ್ ಟು ರೀಪ್ಲೇಸ್ ದ ಎಕ್ಸಿಸ್ಟಿಂಗ್ ಟ್ಯಾಕ್ಸಸ್ ಲೈಕ್ ಸರ್ವೀಸ್ ಟ್ಯಾಕ್ಸ್, ಎಕ್ಸೈಸ್ ಡ್ಯೂಟಿ. ಸೊ ಬಿಫೋರ್ ಇಂಟ್ರೊಡಕ್ಷನ್ ಆಫ್ ಎ ಜಿ ಎಸ್ ಟಿ ವಿ ಹ್ಯಾವ್ ಎ ಡಿಫ್ರೆಂಟ್ ಟ್ಯಾಕ್ಸಸ್. ನಮ್ಮ ಹತ್ರ ಡಿಫ್ರೆಂಟ್ ಟ್ಯಾಕ್ಸಸ್ ಇತ್ತು, ಅವೆಲ್ಲನೂ ಸಹ ಸಬ್ಸ್ಯೂಮ್ ಆಗಿ ಸೆಂಟ್ರಲ್ ಗೌರ್ನಮೆಂಟ್ ಚಾರ್ಜ್ ಮಾಡ್ತಕ್ಕಂಥ ಎಲ್ಲ ಇಂಡೈರೆಕ್ಟ್ ಟ್ಯಾಕ್ಸಸ್ಸು ಸಹ ಸಬ್ಸ್ಯೂಮ್ ಆಗಿ ನಮಗೆ ಇಲ್ಲಿ ಸಿ ಜಿ ಎಸ್ ಟಿ ಆ್ಯಕ್ಟ್ ಅನ್ನೋದು ಲೇವಿ ಆಗಿದೆ. ಥರ್ಡ್ ಪಾಯಿಂಟ್, ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ವಿತಿನ್ ದ ಸ್ಟೇಟ್. ಸೊ ಸಿ ಜಿ ಎಸ್ ಟಿ ಯಾವಾಗ ಅಪ್ಲೈ ಆಗುತ್ತೆ ಅಂದರೆ ಓನ್ಲಿ ವೆನ್ ದ ಟ್ರಾನ್ಸಾಕ್ಷನ್ಸ್ ಆರ್ ಡನ್ ವಿತಿನ್ ದ ಸೇಮ್ ಸ್ಟೇಟ್.
ಒಂದೇ ಸ್ಟೇಟಲ್ಲೇ ಟ್ರಾನ್ಸಾಕ್ಷನ್ಸ್ ಆಗಿದೆ ಅಂತ ಹೇಳಿದಾಗ ಮಾತ್ರ CGST ಅಪ್ಲೈ ಆಗುತ್ತೆ. ಇಲ್ಲಿ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ರೆ ಸಪ್ಲೈ, GSTಲಿ ನಾವು ಟ್ರಾನ್ಸಾಕ್ಷನ್ಸ್ ಅಂತ ಕರೆಯಲ್ಲ, ಸಪ್ಲೈ ಅಂತ ಕರಿತೀವಿ. ಸಪ್ಲೈ ಅನ್ನೋದು ವಿತಿನ್ ದ ಸೇಮ್ ಸ್ಟೇಟ್ ಆಗಿದೆ ಅಂದರೆ CGST ಅಪ್ಲೈ ಆಗುತ್ತೆ. ಫೋರ್ತ್ ಪಾಯಿಂಟ್, the credit of CGST is available only against CGST and IGST. So input tax credit concept ಬಗ್ಗೆ ಮಾತಾಡ್ತಿದ್ದೀವಿ ಇಲ್ಲಿ. Credit of CGST is utilized for CGST and IGST. CGST ಇರ್ತಕ್ಕಂಥ ಕ್ರೆಡಿಟ್ನ ನಾವು ಯಾವುದಕ್ಕೆ ಯೂಸ್ ಮಾಡಬೇಕು ಅಂದರೆ CGSTಗೆ ಯೂಸ್ ಮಾಡಬೇಕು ಅಥವಾ IGSTಗೆ ಯೂಸ್ ಮಾಡಬೇಕು. SGSTಗೆ ಯೂಸ್ ಮಾಡೋ ಥರ ಇಲ್ಲ. ಅದನ್ನೇ ಹೇಳ್ತಿರೋದು, CGST ಕ್ರೆಡಿಟ್ ಕೆನ್ ಬಿ ಯುಟಿಲೈಸ್ಡ್ ಫಾರ್ CGST ಆ್ಯಂಡ್ IGST. ಫಿಫ್ತ್ ಒನ್, ದೇರ್ ಶೆಲ್ ಬಿ ಎ ಥ್ರೆಶೋಲ್ಡ್ ಲಿಮಿಟ್. ಫಾರ್ ದ ಪರ್ಪಸ್ ಆಫ್ ರಿಜಿಸ್ಟ್ರೇಷನ್ ದೇರ್ ಇಸ್ ಎ ಥ್ರೆಶೋಲ್ಡ್ ಲಿಮಿಟ್, ದಟ್ ಈಸ್ 20 lakhs, 10 lakhs ಆ್ಯಂಡ್ 40 lakhs. ದಿಸ್ ವಿಲ್ ಬಿ ಡಿಸ್ಕಸ್ಡ್ ಇನ್ ಥರ್ಡ್ ಯೂನಿಟ್. ನಾವು ಥರ್ಡ್ ಯೂನಿಟಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಏನೇನಿದೆ ಅಂತ ಹೇಳಿದ್ರೆ 10 lakhs ಲಿಮಿಟ್ ಇದೆ, 20 lakhs ಲಿಮಿಟ್ ಇದೆ, ದೆನ್ 40 lakhs ಲಿಮಿಟ್ ಇದೆ. ಈ 3 kinds ಆಫ್ ಲಿಮಿಟ್ಸ್ ಇದೆ. ಈ 3 kinds ಆಫ್ ಲಿಮಿಟು ಸಹ ನಾವು ನೆಕ್ಸ್ಟ್ ಚಾಪ್ಟರಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅಂದರೆ ರಿಜಿಸ್ಟ್ರೇಷನ್ ಪರ್ಪಸ್ಸು ವಿ ಹ್ಯಾವ್ ಎ ಥ್ರೆಶೋಲ್ಡ್ ಲಿಮಿಟ್. ನೆಕ್ಸ್ಟ್, ಟ್ಯಾಕ್ಸ್ ಪೇಯರ್ ಮೇಕಿಂಗ್ ಇಂಟರ್ ಸ್ಟೇಟ್ ಸಪ್ಲೈಸ್ ಆರ್ ಪೇಯಿಂಗ್ ಟ್ಯಾಕ್ಸಸ್ ಆನ್ ರಿವರ್ಸ್ ಚಾರ್ಜ್ ಬೇಸಿಸ್ ಶೆಲ್ ನಾಟ್ ಬಿ ಎಂಟೈಟಲ್ಡ್ ಫಾರ್ ದ ಥ್ರೆಶೋಲ್ಡ್ ಎಕ್ಸೆಂಪ್ಷನ್. ನೋಡಿ, ಥ್ರೆಶೋಲ್ಡ್ ಲಿಮಿಟಲ್ಲಿ ಬಿಲೋ ಇರ್ತಕ್ಕಂಥವ್ರು ರಿಜಿಸ್ಟ್ರೇಷನ್ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗಲೇ, ಬಟ್ ಇಲ್ಲಿ ಥ್ರೆಶೋಲ್ಡ್ ಲಿಮಿಟ್ಗಿನ್ನೂ ಕಡಿಮೆ ಇದ್ದರೂ ಸಹ ರಿಜಿಸ್ಟ್ರೇಷನ್ ಆಗಬೇಕು. ಇನ್ ಯಾವ ಕಂಡೀಷನಲ್ಲಿ ಅಂತ ಹೇಳಿದ್ರೆ ಇಂಟರ್ ಸ್ಟೇಟ್ ಸಪ್ಲೈ ಆದಾಗ. ಯಾವ ಕಂಡೀಷನಲ್ಲಿ? ಇಂಟರ್ ಸ್ಟೇಟ್ ಅಂದರೆ ಬಿಟ್ವೀನ್ 2 states ಸಪ್ಲೈ ಆದಾಗ ಕಂಪಲ್ಸರಿ ಅವರು ರಿಜಿಸ್ಟ್ರೇಷನ್ ಆಗಲೇಬೇಕಾಗತ್ತೆ. ಅಥವಾ ಅವರು ರಿವರ್ಸ್ ಚಾರ್ಜ್ ಬೇಸಿಸ್ ಮೇಲೆ ಅವ್ರೇನಾದ್ರು ಟ್ಯಾಕ್ಸಸ್ನ ಪೇ ಮಾಡ್ತಿದ್ರೆ. ಈ ರಿವರ್ಸ್ ಚಾರ್ಜಸ್ ಬೇಸಿಸ್ ಯಾವಾಗ ಬರುತ್ತೆ ಅಂದರೆ ವೆನ್ ದ ಟ್ರಾನ್ಸಾಕ್ಷನ್ಸ್ ಆರ್ ಮೇಡ್ ಫ್ರಮ್ ದ ರಿಜಿಸ್ಟರ್ಡ್ ಡೀಲರ್ ವಿತ್ ಅ ಅನ್ರಿಜಿಸ್ಟರ್ಡ್ ಡೀಲರ್. ರಿಜಿಸ್ಟರ್ಡ್ ಡೀಲರು ಅನ್ರಿಜಿಸ್ಟರ್ಡ್ ಡೀಲರ್ ಜೊತೆ ಪರ್ಚೇಸ್ ಮಾಡಿದ್ರೆ ಅಥವಾ ಸಪ್ಲೈ ಮಾಡಿದಾಗ ಆ ಕಾನ್ಸೆಪ್ಟಲ್ಲಿ ಏನು ಬರುತ್ತೆ, ಇಲ್ಲಿ ರಿವರ್ಸ್ ಚಾರ್ಜ್ ಬೇಸಿಸ್ ಅಂತ ಬರುತ್ತೆ. ಮುಂದೆ ನೋಡೋಣ. ಆ ಥರ ಕಾನ್ಸೆಪ್ಟಲ್ಲಿ ನೀವು ರಿಜಿಸ್ಟ್ರೇಷನ್ ಕಂಪಲ್ಸರಿ ಆಗಿರಲೇಬೇಕಾಗಿರುತ್ತೆ. ಸೆವೆಂತ್ ಒನ್, ಇಟ್ ಮೇಕ್ಸ್ ಪ್ರಾವಿಷನ್ ಫಾರ್ ಸೆಲ್ಫ್ ಅಸೆಸ್ಮೆಂಟ್ ಆಫ್ ದ ಟ್ಯಾಕ್ಸ್ ಪೇಯಬಲ್ ಬೈ ರಿಜಿಸ್ಟರ್ಡ್ ಪರ್ಸನ್. ಸೊ ರಿಜಿಸ್ಟರ್ ಆಗಿರ್ತಕ್ಕಂಥ ಪರ್ಸನ್ನು ಹಿ ಕ್ಯಾನ್ ಅಸೆಸ್ ಹಿಮ್ಸೆಲ್ಫ್, ಸೆಲ್ಫ್ ಅಸೆಸ್ಮೆಂಟ್ನ ಮಾಡ್ಬೋದಾಗಿರುತ್ತೆ. ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ನ ಅವರೇ ಮಾಡ್ಬೋದಾಗಿರುತ್ತೆ. ಏಯ್ತ್ ಒನ್, ಸ್ಮಾಲ್ ಟ್ಯಾಕ್ಸ್ ಪೇಯರ್ ವಿತ್ ಆನ್ ಅಗ್ರಿಗೇಟ್ ಟರ್ನ್ ಓವರ್ ಆಫ್ ಫೈನಾನ್ಷಿಯಲ್ ಇಯರ್ ಅಪ್ ಟು 75 lakhs ಫಾರ್ ಸ್ಪೆಸಿಫೈಡ್ ಕ್ಯಾಟಗರಿ ಸ್ಟೇಟ್ಸ್ ಆ್ಯಂಡ್ 1.5 crores ಫಾರ್ ರಿಮೈನಿಂಗ್ ಸ್ಟೇಟ್ ಶೆಲ್ ಬಿ ಎಲಿಜಿಬಲ್ ಫಾರ್ ಕಂಪೋಸಿಷನ್ ಲೇವಿ. ನೋಡಿ, ಇಲ್ಲಿ ಕಂಪೋಸಿಷನ್ ಲೇವಿ ಅಂತೇಳಿದ್ರೆ ವಿತೌಟ್ ರಿಜಿಸ್ಟ್ರೇಷನ್ ದೇ ಕ್ಯಾನ್ ಪೇ ಟ್ಯಾಕ್ಸ್. ಅವರೇನು ಟ್ಯಾಕ್ಸ್ನ ವಿತೌಟ್ ರಿಜಿಸ್ಟ್ರೇಷನ್ನು ಪೇ ಮಾಡ್ಬೋದಾಗಿರುತ್ತೆ. ಬಟ್ ಇಲ್ಲಿ HSN ಕೋಡ್ಸ್ ಎಲ್ಲ ಇಲ್ಲಿ ಅಪ್ಲೈ ಆಗೋದಿಲ್ಲ. HSN ಕೋಡ್ಸ್ ಅಂತ ಹೇಳಿದ್ರೆ ಟ್ಯಾಕ್ಸ್ ರೇಟ್ಸ್ ಫಾರ್ ದ ಡಿಫ್ರೆಂಟ್ ಗೂಡ್ಸ್, ಆದರೆ ಆ ರೇಟ್ಸ್ ಎಲ್ಲ ಅಪ್ಲೈ ಆಗೋದಿಲ್ಲ. ಇಲ್ಲಿ ಕಂಪೋಸಿಷನ್ಸ್ ಲೇವಿಲಿ ಒಂದು ಸ್ಪೆಸಿಫೈಡ್ ರೇಟ್ ಇರುತ್ತೆ. ಆ ಸ್ಪೆಸಿಫೈಡ್ ರೇಟ್ನ ಬೇಸಿಸ್ ಮೇಲೆ ಅವರು ಟ್ಯಾಕ್ಸ್ನ ಪೇ ಮಾಡಬೇಕಾಗಿರುತ್ತೆ ವಿತೌಟ್ ಎನಿ ರಿಜಿಸ್ಟ್ರೇಷನ್. ಸೊ ಇಲ್ಲಿ ಸ್ಟೇಟ್ಸ್ ವೈಸ್ ಕೊಟ್ಟಿದ್ದಾರೆ. ಸೊ ಅದೇನಾದ್ರು ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಆಗಿದ್ದರೆ ಅವ್ರಿಗೆ 75 lakhsವರೆಗೂ ಸಹ ಅವ್ರೇನು ಮಾಡೋದು, ಕಂಪೋಸಿಷನ್ ಲೇವಿನ ಔಟ್ ಮಾಡ್ಬೋದು. ಅದೇ ಅವರ ಟರ್ನ್ ಓವರು 75 lakhsಗಿನ್ನೂ ಸಹ ಜಾಸ್ತಿ ಇತ್ತು ಅಂದರೆ ಕಂಪೋಸಿಷನ್ ಲೇವಿ ಅವರು ಸೆಲೆಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ದೆನ್ ಇನ್ ಕೇಸ್ ಆಫ್ ನಾರ್ಮಲ್ ಸ್ಟೇಟ್ಸ್ ಆಗಿದ್ದಾಗ, ರಿಮೈನಿಂಗ್ ಸ್ಟೇಟ್ಸ್, ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಬಿಟ್ಟು ರಿಮೈನಿಂಗ್ ಸ್ಟೇಟ್ಸಲ್ಲಿ 1.5 crores ಇರಬೇಕಾಗಿರುತ್ತೆ. ಅದಕ್ಕಿನ್ನು ಕಡಿಮೆ ಇತ್ತು ಅಂದರೆ ಅವ್ರೇನು ಮಾಡ್ಬೋದು, ಕಂಪೋಸಿಷನ್ ಲೇವಿನ ಸೆಲೆಕ್ಟ್ ಮಾಡ್ಕೋಬೋದು. ಅದಕ್ಕಿನ್ನು ₹1 ಜಾಸ್ತಿ ಅದನ್ನು ಕಂಪಲ್ಸರಿ ಅವ್ರೇನು ಮಾಡೋಕ್ಕಾಗುತ್ತೆ, ರಿಜಿಸ್ಟ್ರೇಷನ್ ಆಗಲೇಬೇಕಾಗಿರುತ್ತೆ. ದೀಸ್ ಆರ್ ದ ಫೀಚರ್ಸ್ ಆಫ್ CGST ಆ್ಯಕ್ಟ್. ಇದು CGST ಆ್ಯಕ್ಟ್ನ ಫೀಚರ್ಸ್ ಆಗಿರುತ್ತೆ. ಸೊ ಈಗ ನಾವು CGST ಆ್ಯಕ್ಟ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು SGST ಆ್ಯಕ್ಟ್ಗೆ ಹೋಗೋಣ. ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆ್ಯಕ್ಟ್ 2017, SGST ಆ್ಯಕ್ಟ್ ಅಂತ ಕರಿತೀವಿ. ಯಾವ ಇಯರಲ್ಲಿ ಇಂಪ್ಲಿಮೆಂಟ್ ಆಯಿತು ಅಂದರೆ 2017, ಆಸ್ ವಿ ಆರ್ ವೆಲ್ ನೋನ್ ಅಬೌಟ್ ದಿಸ್. SGST ಆ್ಯಕ್ಟ್ ಯಾವಾಗ ಲೇವಿ ಮಾಡ್ತಾರೆ, ಯಾರು ಲೇವಿ ಮಾಡ್ತಾರೆ? SGST ಆ್ಯಕ್ಟ್ ಈಸ್ ಲೇವಿಡ್ ಆ್ಯಂಡ್ ಕಲೆಕ್ಟೆಡ್ ಬೈ ದ ಸ್ಟೇಟ್ ಗವರ್ನಮೆಂಟ್ಸ್ ಆರ್ ಯೂನಿಯನ್ ಟೆರಿಟರೀಸ್ ವಿತ್ ಸ್ಟೇಟ್ ಲೆಜಿಸ್ಲೇಚರ್. ಸೊ SGSTನ ಯಾರು ಕಲೆಕ್ಟ್ ಮಾಡ್ತಾರೆ? ಸ್ಟೇಟ್ ಗವರ್ನಮೆಂಟ್ಸ್ ಕಲೆಕ್ಟ್ ಮಾಡ್ತಾರೆ. ಅಥವಾ ಯೂನಿಯನ್ ಟೆರಿಟರೀಸ್ ವಿತ್ ಸ್ಟೇಟ್ ಲೆಜಿಸ್ಲೇಚರ್. ವಿತ್ ಸ್ಟೇಟ್ ಲೆಜಿಸ್ಲೇಚರು, ವಿತೌಟ್ ಸ್ಟೇಟ್ ಲೆಜಿಸ್ಲೇಚರು ನಾನು ಎಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂದರೆ ಡ್ಯೂಯಲ್ ಸ್ಟ್ರಕ್ಚರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸರಿ ವೀಡಿಯೋಸ್ನ ನೋಡಿ ಮತ್ತೆ. ಸೊ ಹಾಗಾದ್ರೆ ಇಲ್ಲಿ ವಿತ್ ಯಾವುದಿದೆ, ವಿತ್ ಸ್ಟೇಟ್ ಲೆಜಿಸ್ಲೇಚರ್ ಇದೆ ನ್ಯೂ ಡೆಲ್ಲಿ ಆ್ಯಂಡ್ ಪಾಂಡಿಚೇರಿ. ಪಾಂಡಿಚೇರಿನ ಕೆಲವೊಂದು ಸರಿ ಪುದುಚೇರಿ ಅಂತಲೂ ಸಹ ಕೊಡ್ಬೋದಾಗಿರುತ್ತೆ.
ಸೊ ಇಷ್ಟು ಈ ಎರಡು ಸ್ಟೇಟಲ್ಲಿ ಏನಾಗುತ್ತೆ, ಯು ಟಿ ಜಿ ಎಸ್ ಟಿ ಅಪ್ಲೈ ಆಗಲ್ಲ, ಎಸ್ ಜಿ ಎಸ್ ಟಿನೇ ಅಪ್ಲೈ ಆಗುತ್ತೆ. ಈ ಒಂದು ಇಟ್ ಈಸ್ ಎ ಯೂನಿಯನ್ ಟೆರಿಟರಿ, ಅದು ಯೂನಿಯನ್ ಟೆರಿಟರಿ ಆಗಿದ್ರೂ ಸಹ ನಾವು ಎಸ್ ಜಿ ಎಸ್ ಟಿನೇ ಅಪ್ಲೈ ಮಾಡ್ತೀವಿ. ವೈ ಇನ್ ದ ಸೆನ್ಸ್ ವಿ ಆರ್ ಹ್ಯಾವಿಂಗ್ ಎ ಲೆಜಿಸ್ಲೇಚರ್ ಇಲ್ಲ ಅಂತೇಳಿ ನಾವೇನು ಮಾಡ್ತೀವಿ, ಯು ಟಿ ಜಿ ಎಸ್ ಟಿ ಅಪ್ಲೈ ಮಾಡ್ತೀವಿ. ಯಾವುದರ ಬೇಸಿಸ್ ಮೇಲೆ ಅಪ್ಲೈ ಮಾಡ್ತಾರೆ, ಯಾವಾಗ ಎಸ್ ಜಿ ಎಸ್ ಟಿ ಅಪ್ಲೈ ಮಾಡ್ತಾರೆ, ವೆನ್ ದ ಟ್ರಾನ್ಸಾಕ್ಷನ್ ಆರ್ ಎ ಸಪ್ಲೈ ಈಸ್ ಡನ್ ವಿತ್ ಇನ್ ದ ಸೇಮ್ ಸ್ಟೇಟ್, ಒಂದೇ ಸ್ಟೇಟಲ್ಲೇ ಟ್ರಾನ್ಸಾಕ್ಷನ್ ಅಥವಾ ಸಪ್ಲೈ ಅನ್ನೋದು ನಡೆದಿದೆ ಅಂತ ಹೇಳಿದಾಗ ನಾವೇನು ಮಾಡ್ತೀವಿ, ಎಸ್ ಜಿ ಎಸ್ ಟಿ ಆ್ಯಕ್ಟ್ ಅನ್ನೋದು ಅಪ್ಲೈ ಆಗುತ್ತೆ. ದೆನ್ ಎಸ್ ಜಿ ಎಸ್ ಟಿ ಈಸ್ ಅ ಮೇನ್ ರೆವಿನ್ಯೂ ಸೋರ್ಸಸ್ ಫಾರ್ ದ ಸ್ಟೇಟ್ ಗೌರ್ನಮೆಂಟ್ಸ್. ಸ್ಟೇಟ್ ಗೌರ್ನಮೆಂಟ್ಸ್ಗೆ ಮೇನ್ ರೆವಿನ್ಯೂ ಸೋರ್ಸಸ್ ಏನಿದೆ ಅಂದರೆ ಎಸ್ ಜಿ ಎಸ್ ಟಿಯಿಂದ ಬರ್ತಕ್ಕಂಥ ಟ್ಯಾಕ್ಸ್ ರೆವಿನ್ಯೂ ಆಗಿರುತ್ತೆ. ನೆಕ್ಸ್ಟ್, ಫೀಚರ್ಸ್ ಆಫ್ ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆ್ಯಕ್ಟ್ 2017. ಇಲ್ಲಿ ಸ್ಟೇಟ್ ಅಂತ ಯಾವ ಸ್ಟೇಟ್ ಅಂತ ಹೇಳಿದ್ರೆ ಕರ್ನಾಟಕ ಸ್ಟೇಟ್. ಸ್ಪೆಸಿಫಿಕೇಶನ್ ನಿಮ್ಮ ಎಕ್ಸಾಮಿನೇಷನ್ ಕೇಳ್ಬೋದು, ವಾಟ್ ಆರ್ ದ ಫೀಚರ್ಸ್ ಆಫ್ ಕರ್ನಾಟಕ ಸ್ಟೇಟ್ ಗೌರ್ನಮೆಂಟ್ಸ್ ಜಿ ಎಸ್ ಟಿ ಆ್ಯಕ್ಟ್ ಅಂತ ಕೇಳ್ಬೋದು. ಸೊ ಹಾಗಾದ್ರೆ ನೀವೇನು ಬರೀಬೇಕು ಅಂದರೆ ಇದನ್ನು ಬರೀಬೇಕಾಗತ್ತೆ. ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಬರೋಣ. ಫಸ್ಟ್ ಪಾಯಿಂಟ್, ದ ಆ್ಯಕ್ಟ್ ಮೇ ಬಿ ಕಾಲ್ಡ್ ಆಸ್ ಕರ್ನಾಟಕ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆ್ಯಕ್ಟ್ 2017. ಸೊ ಆಗಲೇ ಹೇಳಿದೆ ನಿಮಗೆ ಕರ್ನಾಟಕ ಜಿ ಎಸ್ ಟಿ, ಕರ್ನಾಟಕ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತಲೂ ಸಹ ಕರಿಬೋದು ಈ ಆ್ಯಕ್ಟ್ನ. ನೆಕ್ಸ್ಟ್ ಒನ್, ಇಟ್ ಈಸ್ ಎಕ್ಸ್ಟೆಂಡೆಡ್ ಟು ಹೋಲ್ ಕರ್ನಾಟಕ. ಸೊ ಇದು ಎಲ್ಲಿವರೆಗೂ ಅಪ್ಲೈ ಆಗುತ್ತೆ ಅಂದರೆ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಸಹ ಎಸ್ ಜಿ ಎಸ್ ಟಿ ಅನ್ನೋದು ಅಪ್ಲೈ ಆಗುತ್ತೆ. ಎಂಟೈರ್ ಕರ್ನಾಟಕ ಇದು ಅಪ್ಲಿಕಬಿಲಿಟಿ ಆಗುತ್ತೆ. ಥರ್ಡ್ ಒನ್, ಲೇವಿ ಆ್ಯಂಡ್ ಕಲೆಕ್ಷನ್. ಯಾರು ಲೇವಿ ಮಾಡ್ತಾರೆ ಮತ್ತು ಯಾರು ಕಲೆಕ್ಷನ್ ಮಾಡ್ತಾರೆ ಅಂತ. ದೇರ್ ಶೆಲ್ ಬಿ ಎ ಲೇವಿಡ್ ಎ ಟ್ಯಾಕ್ಸ್ ಕಾಲ್ಡ್ ಕರ್ನಾಟಕ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಯಾವುದರ ಏನಂತ ಕರೀತಾರೆ ಅಂದರೆ ಕರ್ನಾಟಕ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. ಯಾವುದರ ಮೇಲೆ ಅಂದರೆ ಆಲ್ ದ ಇಂಟ್ರಾ ಸ್ಟೇಟ್ಸ್ ಟ್ರಾನ್ಸಾಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆರ್ ಬೋತ್ ಎಕ್ಸೆಪ್ಟ್ ಸಪ್ಲೈ ಆಫ್ ಆಲ್ಕೋಹಾಲಿಕ್ ಆ್ಯಂಡ್ ಲಿಕ್ಕರ್ ಪ್ರಾಡಕ್ಟ್ಸ್. ಸೊ ಇಲ್ಲೇನಿದೆ ಅಂತ ಹೇಳಿದ್ರೆ ಯಾವಾಗ ಎಸ್ ಜಿ ಎಸ್ ಟಿ ಅಪ್ಲೈ ಆಗುತ್ತೆ, ವೆನ್ ದ ಟ್ರಾನ್ಸಾಕ್ಷನ್ಸ್ ಆರ್ ಡನ್ ವಿತ್ ಇನ್ ದ ಸೇಮ್ ಸ್ಟೇಟ್, ಒಂದೇ ಸ್ಟೇಟಲ್ಲಿ ಟ್ರಾನ್ಸಾಕ್ಷನ್ಸ್ ನಡೆದಿದೆ ಅಂತ ಹೇಳಿದಾಗ ನಿಮಗೆ ಎಸ್ ಜಿ ಎಸ್ ಟಿ ಅಪ್ಲೈ ಆಗುತ್ತೆ. ಆಲ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಎಕ್ಸೆಪ್ಟ್ ಆಲ್ಕೋಹಾಲಿಕ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್, ಅದಕ್ಕೆ ಬಿಟ್ಟು ಅಂತ ಹೇಳಿದ್ದಾರೆ. ನಾವು ಮೀನಿಂಗಲ್ಲೇ ಡಿಸ್ಕಸ್ ಮಾಡಿದ್ದೀವಿ ಇದನ್ನು. ನೆಕ್ಸ್ಟ್, ದ ಸ್ಟೇಟ್ ಟ್ಯಾಕ್ಸ್ ಆನ್ ಸಪ್ಲೈ ಆಫ್ ಪೆಟ್ರೋಲಿಯಂ, ಕ್ರೂಡ್, ಹೈ ಸ್ಪೀಡ್ ಡೀಸೆಲ್, ಮೋಟಾರ್ ಸ್ಪಿರಿಟ್, ನ್ಯಾಚುರಲ್ ಗ್ಯಾಸ್, ಏವಿಯೇಷನ್ ಟ್ರಿಬ್ಯೂನ್ ಫ್ಯೂಯಲ್ shall be levied with effect from the such date may be notified by the government on recommendation of the council. ಜಿ ಎಸ್ ಟಿ ಕೌನ್ಸಿಲ್ನ ರೆಕಮೆಂಡೇಷನ್ನ ಬೇಸಿಸ್ ಮೇಲೆ ಈಗ ಅಟ್ ಪ್ರೆಸೆಂಟ್ ಏನು ಮಾಡ್ತಿದೆ, ಸ್ಟೇಟ್ ಗೌರ್ನಮೆಂಟು ಇಲ್ಲಿರ್ತಕ್ಕಂಥ ಪ್ರಾಡಕ್ಟ್ಸ್ ಮೇಲೆ ಟ್ಯಾಕ್ಸಸ್ನ ಲೇವಿ ಮಾಡ್ತಿದೆ. ಅದೇ ಜಿ ಎಸ್ ಟಿ ಕೌನ್ಸಿಲ್ನ ರೆಕಮೆಂಡೇಷನ್ ಇದು ಜಿ ಎಸ್ ಟಿ ಅಂಡರಲ್ಲಿ ಬರುತ್ತೆ ಅಂತ ಹೇಳಿದಾಗ ನೀವು ಅದೇನಾಗುತ್ತೆ, ಈ ಎಲ್ಲ ಗೂಡ್ಸು ಸಹ ಜಿ ಎಸ್ ಟಿ ಅಂಡರಲ್ಲಿ ಅಪ್ಲೈ ಮಾಡಬಹುದು. ಬಟ್ ಅಟ್ ಪ್ರೆಸೆಂಟ್ ಸ್ಟಿಲ್ ಇಟ್ ಈಸ್ ಇನ್ ದ ಹ್ಯಾಂಡ್ ಆಫ್ ದ ಸ್ಟೇಟ್ ಗೌರ್ನಮೆಂಟ್. ಸ್ಟೇಟ್ ಗೌರ್ನಮೆಂಟ್ಸ್ನ ಹ್ಯಾಂಡಲ್ ಇದೆ. ಫಿಫ್ತ್ ಒನ್, the state tax in respect of supply of taxable goods or services or both by the supplier who is not registered to a registered person shall be paid by such person on reverse charge basis as the recipient. ನೋಡಿ, ಟ್ರಾನ್ಸಾಕ್ಷನ್ ಅರ್ಥ ಮಾಡ್ಕೊಳಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮಿಸ್ಟರ್ ಎ ಆ್ಯಂಡ್ ಮಿಸ್ಟರ್ ಬಿ. ಮಿಸ್ಟರ್ ಎ ಈಸ್ ಪರ್ಚೇಸಿಂಗ್ ದ ಗೂಡ್ಸ್ ಫ್ರಮ್ ಮಿಸ್ಟರ್ ಬಿ. ಎ ಅನ್ನೋ ಪರ್ಸನ್ನು ಬಿ ಅನ್ನೋ ಪರ್ಸನ್ ಹತ್ರ ಗೂಡ್ಸ್ನ ಪರ್ಚೇಸ್ ಮಾಡ್ತಿದ್ದಾನೆ. ಎ ಈಸ್ ಎ ರಿಜಿಸ್ಟರ್ಡ್ ಡೀಲರ್ ಬಟ್ ಬಿ ಈಸ್ ಎ ನಾಟ್ ಎ ರಿಜಿಸ್ಟರ್ಡ್ ಡೀಲರ್. ಬಿ ಅನ್ನೋನು ಜಿ ಎಸ್ ಟಿಲಿ ರಿಜಿಸ್ಟರ್ ಆಗಿಲ್ಲ. ಈ ಥರ ಕಂಡೀಷನಲ್ಲಿ ಸೊ ಟ್ಯಾಕ್ಸ್ ಯಾರು ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಎ ಪರ್ಸನ್ನೇ ಗೌರ್ನಮೆಂಟ್ಗೆ ಪೇ ಮಾಡಬೇಕಾಗಿರುತ್ತೆ ಆನ್ ಬಿಹಾಫ್ ಆಫ್ ಬಿ. ಪರ್ಚೇಸ್ ಮಾಡಿದಾಗ ಎ ಅನ್ನೋ ಪರ್ಸನ್ ಏನು ಮಾಡಬೇಕು, ಟ್ಯಾಕ್ಸಬಲ್ ವ್ಯಾಲ್ಯೂನ ಬಿಗೆ ಕೊಡಬೇಕಾಗಿತ್ತು. ಆದರೆ ಅದರ ಬದಲಾಗಿ ಅವ್ರೇನು ಮಾಡಬೇಕಾಗತ್ತೆ, ಎ ಗೌರ್ನಮೆಂಟ್ಗೆ ಡೈರೆಕ್ಟಾಗಿ ಪೇ ಮಾಡಬೇಕಾಗತ್ತೆ. ಯಾಕೆ ಅಂತೇಳಿದ್ರೆ ಬಿ ಈಸ್ ಎ ಅನ್ರಿಜಿಸ್ಟರ್ಡ್ ಡೀಲರ್. ಬಿ ಅನ್ನೋನು ಅನ್ರಿಜಿಸ್ಟರ್ಡ್ ಡೀಲರ್ ಆಗಿರ್ತಾನೆ. ಆ ಪರ್ಪಸ್ಗೋಸ್ಕರ ಏನೇ ಡೈರೆಕ್ಟಾಗಿ ಗೌರ್ನಮೆಂಟ್ಗೆ ಪೇ ಮಾಡಬೇಕಾಗತ್ತೆ. ದಟ್ ಈಸ್ ಕಾಲ್ಡ್ ರಿವರ್ಸ್ ಚಾರ್ಜ್ ಬೇಸಿಸ್. ನೋಡಿ, ಆ್ಯಕ್ಚುಲಿ ಟ್ಯಾಕ್ಸ್ ಪೇ ಮಾಡಬೇಕಾಗಿರ್ತಕ್ಕಂಥ ಯಾರು, ಬಿ. ಯಾಕೆ ಅಂದರೆ ಗೂಡ್ಸ್ ಸಪ್ಲೈ ಮಾಡಿದಾಗ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕಿತ್ತು ಯಾರು, ಬಿ. ಆದರೆ ಇವನು ಯಾವಾಗ ಅನ್ರಿಜಿಸ್ಟರ್ ಆದ್ನೋ ಆ ಟೈಮಲ್ಲಿ ಏನೇ ಡೈರೆಕ್ಟಾಗಿ ಗೌರ್ನಮೆಂಟ್ಗೆ ಪೇ ಮಾಡಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ರಿವರ್ಸ್ ಚಾರ್ಜ್ ಬೇಸಿಸ್ ಅಂತ ಕರಿತೀವಿ. ಸೊ ಅದೇ ಅನ್ರಿಜಿಸ್ಟರ್ಡ್ ಡೀಲರು ದೆನ್ ರಿಜಿಸ್ಟರ್ಡ್ ಡೀಲರ್. ಇನ್ ಬಿಟ್ವೀನ್ ಟೂ ಕೈಂಡ್ಸ್ ಆಫ್ ದ ಪರ್ಸನ್ ದ ಟ್ರಾನ್ಸಾಕ್ಷನ್ ಟೇಕ್ ಪ್ಲೇಸ್. ಇನ್ ದ್ಯಾಟ್ ಕೇಸಸ್ ದ ರಿವರ್ಸ್ ಚಾರ್ಜ್ ಬೇಸಿಸ್ ವಿಲ್ ಬಿ ಅಪ್ಲಿಕೇಬಲ್. ರಿವರ್ಸ್ ಚಾರ್ಜ್ ಬೇಸಿಸ್ ಅನ್ನೋದು ಅಪ್ಲೈ ಆಗುತ್ತೆ. ಸಿಕ್ಸ್ತ್ ಒನ್, ಫೈನಾನ್ಷಿಯಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಆಫ್ ದ ಸ್ಟೇಟ್ ಪ್ರೆಸಿಡೆಂಟ್. The state president shall exercise such financial and administrative powers over the state bench and area benches of the appellate tribunal in the state.
ಸ್ಟೇಟಲ್ಲಿ ಯಾವುದಕ್ಕೆ ಆದರೂ ರಿಲೇಟೆಡ್ ಆಗಿ ಡಿಸಿಷನ್ಸ್ ತೊಗೊಳ್ಬೇಕು ಅಂದರೆ ಸೊ ಇಲ್ಲಿ ಯಾರಿಗೆ ಪವರ್ ಇರುತ್ತೆ ಅಂತ ಹೇಳಿದ್ರೆ ಪ್ರೆಸಿಡೆಂಟ್ಗೆ, ಸ್ಟೇಟ್ ಪ್ರೆಸಿಡೆಂಟ್ಗೆ ಪವರ್ ಇರುತ್ತೆ. 7th ಒನ್, ಮೈಗ್ರೇಷನ್ ಆಫ್ ಎಕ್ಸಿಸ್ಟಿಂಗ್ ಟ್ಯಾಕ್ಸ್ ಪೇಯರ್. ಎಕ್ಸಿಸ್ಟಿಂಗ್ ಟ್ಯಾಕ್ಸ್ ಪೇಯರ್ ಅಂತ ಹೇಳಿದ್ರೆ ಬಿಫೋರ್ ಇಂಟ್ರೊಡಕ್ಷನ್ ಆಫ್ ಎ GST ಯಾರ್ಯಾರು ರಿಜಿಸ್ಟರ್ ಆಗಿದ್ರೋ ಅವರೆಲ್ಲರೂ ಸಹ ಎಕ್ಸಿಸ್ಟಿಂಗ್ ಟ್ಯಾಕ್ಸ್ ಪೇಯರ್ ಅಂತ ಕರಿತೀವಿ. ಆ ಎಕ್ಸಿಸ್ಟಿಂಗ್ ಟ್ಯಾಕ್ಸ್ ಪೇಯರ್ಸ್ಗೆ ಮತ್ತೆ GSTಲಿ ರಿಜಿಸ್ಟ್ರೇಷನ್ ಆಗಬೇಕಾ? ನೆಸೆಸರಿ ಇಲ್ಲ. ಯಾಕೆಂದರೆ ದೇ ವರ್ ರಿಜಿಸ್ಟರ್ಡ್ ಬೇಸ್ಡ್ ಆನ್ ದ ಪ್ರೀವಿಯಸ್ ಆ್ಯಕ್ಟ್. ಸೊ ಪ್ರೀವಿಯಸ್ ಆ್ಯಕ್ಟ್ನ ಮುಖಾಂತರ ಅವರೆಲ್ಲ ರಿಜಿಸ್ಟರ್ ಆಗಿದ್ದಾರೆ. ಅವರೆಲ್ಲನೂ ಸಹ ಮೈಗ್ರೇಷನ್ ಸರ್ ಆಟೋಮೆಟಿಕಲಿ ಏನು ಮಾಡ್ಬೋದು, ಅವ್ರನ್ನ ಮೈಗ್ರೇಟ್ ಮಾಡ್ಬೋದು ವಿತೌಟ್ ಎನಿ ರಿಜಿಸ್ಟ್ರೇಷನ್. ದೆನ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಸಹ ಅದೇ ಆಗಿರುತ್ತೆ. ಸೊ ದೀಸ್ ಆರ್ ದ ಫೀಚರ್ಸ್ ಆಫ್ SGST Act. ನೆಕ್ಸ್ಟ್ ಒನ್, ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆ್ಯಕ್ಟ್. ಇಟ್ಸ್ ಎ ಲಾಸ್ಟ್ ಆ್ಯಕ್ಟ್ ಇನ್ GST Act. IGST Act ಅಂತಲೂ ಸಹ ಕರಿತೀವಿ. ಸೊ IGST Act ಯಾವಾಗ ಲೇವಿ ಮಾಡ್ತಾರೆ? IGST ಈಸ್ ಎ ಮೆಕಾನಿಸಮ್ ಟು ಮಾನಿಟರ್ ಇಂಟರ್-ಸ್ಟೇಟ್ ಟ್ರೇಡ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆ್ಯಂಡ್ ಎನ್ಶೂರ್ ದಟ್ SGST ಕಾಂಪೊನೆಂಟ್ ಅಕ್ರೂಸ್ ಟು ದ ಕನ್ಸ್ಯೂಮರ್ ಸ್ಟೇಟ್. IGST ಅನ್ನೋದು ಯಾವಾಗ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ನಡೆದಾಗ, ಅದು ಗೂಡ್ಸ್ ಆಗಿರ್ಬೋದು ಅಥವಾ ಸರ್ವೀಸಸ್ ಆಗಿರ್ಬೋದು. ದೆನ್ ಈ IGSTಲಿ 2 ಪೋರ್ಷನ್ ಇರುತ್ತೆ. ಯಾವುದು? CGST ಪೋರ್ಷನ್ ಇರುತ್ತೆ, ದೆನ್ SGST ಪೋರ್ಷನ್ ಇರುತ್ತೆ. CGST ಪೋರ್ಷನ್ನ ಸೆಂಟ್ರಲ್ ಗೌರ್ಮೆಂಟ್ ಅವರೇ ಇಟ್ಕೊಂಡು ರಿಮೈನಿಂಗ್ ಇರತಕ್ಕಂಥ SGST ಪೋರ್ಷನ್ನ ಯಾವ ಸ್ಟೇಟಲ್ಲಿ ಪ್ರಾಡಕ್ಟ್ ಕನ್ಸ್ಯೂಮ್ ಆಗುತ್ತೋ ಆ ಸ್ಟೇಟ್ಗೆ ಅವರು CGST ಪೋರ್ಷನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ನೆಕ್ಸ್ಟ್, ದ IGST ರೇಟ್ ವುಡ್ ಬ್ರಾಡ್ಲಿ ಈಕ್ವಲ್ ಟು CGST ರೇಟ್ ಪ್ಲಸ್ SGST ರೇಟ್. ಆಗಲೇ ಹೇಳಿದೆ IGSTಲಿ 2 ಕಾಂಪೋನೆಂಟ್ ಇರುತ್ತೆ, ಒಂದು CGST ಇನ್ನೊಂದು SGST. ಅಲ್ಲಿ IGSTಲಿ CGST ಪ್ಲಸ್ SGST ರೇಟ್ 2 ಕಂಬೈನ್ ಮಾಡಿ IGST ಲೇವಿ ಅಂತ ಮಾಡ್ತಾರೆ. IGST ವುಡ್ ಬಿ ಲೇವಿಡ್ ಆ್ಯಂಡ್ ಕಲೆಕ್ಟೆಡ್ by the central government on all interstate transaction of taxable goods or services. ಯಾರು ಕಲೆಕ್ಟ್ ಮಾಡ್ತಾರೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕಲೆಕ್ಟ್ ಮಾಡ್ತಾರೆ. ಯಾವುದರ ಮೇಲೆ ಅಂತ ಹೇಳಿದ್ರೆ ಆಲ್ ದ ಟ್ರಾನ್ಸಾಕ್ಷನ್ಸ್ ವಿಚ್ ಇಸ್ ಬಿಟ್ವೀನ್ ದ 2 ಸ್ಟೇಟ್ಸ್, 2 ಸ್ಟೇಟ್ಸ್ ನಡುವೆ ಟ್ರಾನ್ಸಾಕ್ಷನ್ಸ್ ನಡೆದಾಗ ಅವರು IGST ಅಪ್ಲೈ ಮಾಡ್ತಾರೆ. ನೆಕ್ಸ್ಟ್, ಫೀಚರ್ಸ್ ಆಫ್ IGST Act. IGST Actನ ಫೀಚರ್ಸ್ನ ನೋಡೋಣ ಇಲ್ಲಿ. ಫಸ್ಟ್ ಪಾಯಿಂಟ್, ದಿಸ್ ಆ್ಯಕ್ಟ್ ಮೇ ಬಿ called Integrated Goods and Service Tax Act 2017. ಈ ಆ್ಯಕ್ಟ್ನ ಏನಂತ ಕರೀತಾರೆ ಅಂದರೆ IGST Act 2017 ಅಂತ ಕರೀತಾರೆ. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ಇಟ್ ಶೆಲ್ ಎಕ್ಸ್ಟೆಂಡ್ ಹೋಲ್ ಇಂಡಿಯಾ ಇನ್ಕ್ಲೂಡಿಂಗ್ ದ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ GST ಅನ್ನೋದು ಎಂಟೈರ್ ಇಂಡಿಯಾ ಇನ್ಕ್ಲೂಡಿಂಗ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಜಮ್ಮು ಆ್ಯಂಡ್ ಕಾಶ್ಮೀರ್ಗೂ ಸಹ GST ಅನ್ನೋದು ಅಪ್ಲಿಕಬಿಲಿಟಿ ಆಗುತ್ತೆ. Central government would administer and levy taxes on GST. GST ಮತ್ತು ಟ್ಯಾಕ್ಸಸ್ನ ಅಥವಾ ಲೇವಿ ಮಾಡ್ತಕ್ಕಂಥವ್ರು ಯಾರು ಮಾಡ್ತಾರೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್, ಮತ್ತು ಅಡ್ಮಿನಿಸ್ಟ್ರೇಷನ್ ಸಹ ಯಾರು ಮಾಡ್ತಾರೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ. ನೆಕ್ಸ್ಟ್, ದ ಬೋರ್ಡ್ ಮೇ ಅಪಾಯಿಂಟ್ ಸಚ್ ಸೆಂಟ್ರಲ್ ಟ್ಯಾಕ್ಸ್ ಆಫೀಸರ್ ಆಸ್ ಇಟ್ ಥಿಂಕ್ಸ್ ಫಿಟ್ ಫಾರ್ ದ ಎಕ್ಸಸೈಸಿಂಗ್ ದ ಪವರ್ ಅಂಡರ್ ದಿಸ್ ಆ್ಯಕ್ಟ್. GST ಕೌನ್ಸಿಲ್ ಏನಿದೆ ಆ GST ಕೌನ್ಸಿಲ್ ಏನು ಮಾಡೋದು, ಅಪಾಯಿಂಟ್ ಮಾಡ್ಕೋಬೋದು. ಯಾರನ್ನ ಅಂದರೆ ಟ್ಯಾಕ್ಸ್ ಆಫೀಸರ್ಸ್ನ ಅವರು ಅಪಾಯಿಂಟ್ ಮಾಡ್ಕೊಳ್ತಕ್ಕಂಥ ರೈಟ್ಸ್ ಇರುತ್ತೆ. ನೆಕ್ಸ್ಟ್ ಒನ್, ಲೇವಿ ಆ್ಯಂಡ್ ಕಲೆಕ್ಷನ್. ದೇ ಶಲ್ ಬಿ ಲೇವಿ ಆಫ್ ಟ್ಯಾಕ್ಸ್ ಕಾಲ್ಡ್ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇದನ್ನೇನಂತ ಕರೀತಾರೆ ಅಂದರೆ IGST ಟ್ಯಾಕ್ಸ್ ಅಂತ ಕರೀತಾರೆ. ಯಾವುದರ ಮೇಲೆ ಅಪ್ಲೈ ಮಾಡ್ತಾರೆ ಅಂದರೆ ಆಲ್ ದ ಇಂಟರ್ ಸ್ಟೇಟ್ ಸಪ್ಲೈಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಎಕ್ಸೆಪ್ಟ್ ಆಲ್ಕೋಹಾಲಿಕ್ ಹ್ಯೂಮನ್ ಕನ್ಸಂಪ್ಷನ್. ಸೊ ಸೇಮ್ ಕಾನ್ಸೆಪ್ಟ್, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೇಲೆ ಅಪ್ಲೈ ಮಾಡ್ತಾರೆ. ಯಾವುದನ್ನು ಬಿಟ್ಟು ಅಂದರೆ ಆಲ್ಕೋಹಾಲಿಕ್ ಫಾರ್ ದ ಹ್ಯೂಮನ್ ಕನ್ಸಂಪ್ಷನ್ ಮೇಲೆ ಬಿಟ್ಟು. ಯಾವಾಗ ಅಪ್ಲೈ ಮಾಡ್ತಾರೆ ಅಂದರೆ ಇಂಟರ್ ಸ್ಟೇಟ್ ಬಿಟ್ವೀನ್ 2 ಸ್ಟೇಟ್ಸ್ ನಡೆದಾಗ ಇಲ್ಲಿ IGST ಅನ್ನೋದು ಅಪ್ಲೈ ಆಗುತ್ತೆ. ನೆಕ್ಸ್ಟ್, ಸಿಕ್ಸ್ತ್ ಒನ್, ಇಂಟರ್ ಸ್ಟೇಟ್ ಸೆಲ್ಲರ್ ಶೆಲ್ ಯೂಸ್ ಇಸ್ ಇನ್ಪುಟ್ CGST ಆ್ಯಂಡ್ ಇನ್ಪುಟ್ SGST ಫಾರ್ ದ ಪೇಮೆಂಟ್ ಆಫ್ IGST. ಸೊ ಅವರಲ್ಲಿರ್ತಕ್ಕಂಥ CGST ಕ್ರೆಡಿಟು ಮತ್ತು SGST ಕ್ರೆಡಿಟ್ನ IGST ಟ್ಯಾಕ್ಸ್ ಪೇ ಮಾಡ್ತಕ್ಕಂಥದ್ರ ಮೇಲೆ ಅವರು ಯೂಸ್ ಮಾಡ್ಕೊಳ್ಬೋದಾಗಿರುತ್ತೆ. ಈ ಕಾನ್ಸೆಪ್ಟ್ ನಮಗೆ ಮುಂದೆ ಇನ್ ಫ್ಯೂಚರ್ 3rd ಚಾಪ್ಟರ್ ಮತ್ತು 4th ಚಾಪ್ಟರ್ ಡಿಸ್ಕಸ್ ಮಾಡ್ತೀವಿ. ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ನೀಟಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್, ಬೋತ್ ದ ಸೆಲ್ಲರ್ ಆ್ಯಂಡ್ ಬಯರ್ ಶೆಲ್ ರಿಪೋರ್ಟ್ ದೀಸ್ ಟ್ರಾನ್ಸಾಕ್ಷನ್ಸ್ ಇನ್ ದೇರ್ ರೆಸ್ಪೆಕ್ಟಿವ್ ರಿಟರ್ನ್ಸ್. ಅವ್ರೇನು ಮಾಡಬೇಕು ಅಂದರೆ ಬಯ್ಯರು ಮತ್ತು ಸೆಲ್ಲರ್ ಇಬ್ಬರೂ ಸಹ ಅಷ್ಟೇ ಅವ್ರವ್ರು ಮಾಡಿರ್ತಕ್ಕಂಥ ಸಪ್ಲೈ ಏನಿದೆ ಅದನ್ನು ಅವರು ರಿಟರ್ನ್ಸ್ನ ಫೈಲ್ ಮಾಡ್ತಾ ಬರಬೇಕಾಗಿರುತ್ತೆ. GSTR 1
ಔಟ್ವರ್ಡ್ ಸಪ್ಲೈ ಅಂತ ನೋಡ್ತೀವಿ. GSTR2 ಇನ್ವರ್ಡ್ ಸಪ್ಲೈ ಅಂತ ನೋಡ್ತೀವಿ. ಯಾರ್ಯಾರು ಸೇಲ್ ಮಾಡ್ತಾರೋ GSTR1 ಅವರು ರಿಟರ್ನ್ಸ್ನ ಫೈಲ್ ಮಾಡಬೇಕು. ಯಾರ್ಯಾರು ಪರ್ಚೇಸ್ ಮಾಡ್ತಾರೋ GSTR2 ಏನು ಮಾಡಬೇಕು, ಅವರು ಫೈಲ್ಸ್ನ ಮಾಡಬೇಕಾಗುತ್ತೆ ರಿಟರ್ನ್ಸ್ನ. ನೆಕ್ಸ್ಟ್, exporting state will transfer the GST porting to central government and central government will transfer SGST to importing state. ಸೊ ನಾನು ಆಗಲೇ ಹೇಳಿದೆ SGSTಲಿ IGSTಲಿ ಎರಡು ಕಾಂಪೋನೆಂಟ್ ಇದೆ, ಒಂದು SGST ಇನ್ನೊಂದು CGST. ಈ IGST ಏನು ಮಾಡ್ತಾರೆ ಅವರು, ಸೊ ಸೆಂಟ್ರಲ್ ಗೌರ್ನಮೆಂಟ್ ಅವ್ರಿಗೆ ಕಲೆಕ್ಟ್ ಮಾಡ್ತಾರೆ. ಈ CGST ಪೋರ್ಷನ್ನ CGST ಸೆಂಟ್ರಲ್ ಗೌರ್ನಮೆಂಟ್ ಅವರೇ ಇಟ್ಕೊಂಡು SGST ಪೋರ್ಷನ್ನ ಏನು ಮಾಡ್ತಾರೆ ಅವರು, ಕನ್ಸ್ಯೂಮ್ಡ್ ಸ್ಟೇಟ್ ಯಾವುದಿದೆ ಆ ಸ್ಟೇಟ್ಗೆ ಇಸ್ ನಥಿಂಗ್ ಬಟ್ ಇಂಪೋರ್ಟ್ ಆಗಿರ್ತಕ್ಕಂಥ ಸ್ಟೇಟ್. ಕನ್ಸಂಪ್ಷನ್ ಎಲ್ಲಿ ನಡೆಯುತ್ತೆ ಅಂದರೆ ಇಂಪೋರ್ಟ್ ಆಗ್ತಕ್ಕಂಥ ಸ್ಟೇಟಲ್ಲಿ, ಆ ಸ್ಟೇಟ್ಗೆ SGST ಪೋರ್ಷನ್ನ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ನೆಕ್ಸ್ಟ್, ಸ್ಟಾಕ್ ಟ್ರಾನ್ಸ್ಫರ್ ಟು ಬ್ರಾಂಚ್ ಆರ್ ಡಿಪಾರ್ಟ್ಮೆಂಟ್ ವಿಲ್ ಅಟ್ರಾಕ್ಟ್ ದ IGST. ಸೊ ಡಿಪಾರ್ಟ್ಮೆಂಟ್ ಟು ಡಿಪಾರ್ಟ್ಮೆಂಟ್ ಏನಾದರೂ ಸ್ಟಾಕ್ ಟ್ರಾನ್ಸ್ಫರ್ ಆಯಿತು ಅಂದರೆ IGST ಅನ್ನೋದು ಅಟ್ರಾಕ್ಟ್ ಆಗುತ್ತೆ. ಇಫ್ ಇಟ್ ಈಸ್ ವಿತಿನ್ ದ ಸ್ಟೇಟ್ ದೆನ್ ವಿ ನೀಡ್ ಟು ಚೆಕ್ ವೆದರ್ ದ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ನಂಬರ್ is different or the same. If it is the same, no GST. If it is a different, then IGST will be applicable. Next, interstate dealer will pay IGST after adjusting available input IGST, CGST and SGST on purchases. ಇಂಟರ್ಸ್ಟೇಟ್ ಡೀಲರು ಯಾವಾಗ ಟ್ಯಾಕ್ಸ್ ಪೇ ಮಾಡ್ತಾರೆ ಅಂತ ಹೇಳಿದ್ರೆ, ಆಫ್ಟರ್ ಅಡ್ಜಸ್ಟಿಂಗ್ ಆಲ್ ದ ಕ್ರೆಡಿಟ್ಸ್. IGST ಕ್ರೆಡಿಟ್ ಇದ್ದರೆ IGST ಕ್ರೆಡಿಟ್ನ ಅಡ್ಜಸ್ಟ್ ಮಾಡುವಂಥದ್ದು, CGST ಕ್ರೆಡಿಟ್ ಇದ್ದರೆ CGST ಕ್ರೆಡಿಟ್ನ ಅಡ್ಜಸ್ಟ್ ಮಾಡ್ಕೊಳ್ಳುವಂಥದ್ದು, ದೆನ್ SGST ಕ್ರೆಡಿಟ್ ಇದ್ದರೆ SGST ಕ್ರೆಡಿಟು ಅಡ್ಜಸ್ಟ್ ಮಾಡಿಕೊಂಡು ನಂತರ ಏನು ಮಾಡ್ತಾರೆ ಅವರು, ಟ್ಯಾಕ್ಸ್ನ ಪೇ ಮಾಡ್ತಾರೆ. ಸೊ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ IGST ಆ್ಯಕ್ಟ್. ಈಗ ನಾವು 3 GSTನ ಡಿಸ್ಕಷನ್ಸ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಡೆಫಿನೇಷನ್ಸ್ನ ಡಿಸ್ಕಸ್ ಮಾಡೋಣ. ಈ ಕಾನ್ಸೆಪ್ಟಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತೇಳಿದ್ರೆ ನೀವು ಕೇಳ್ಬೋದಾಗಿರುತ್ತೆ. ಥ್ಯಾಂಕ್ ಯು.